ಲೆಮನ್ ಟೀ ಕುಡಿದು ಸ್ವಲ್ಪ ವಾಮಪ್ ಆಗುತ್ತೆ. ಅನ್ನ ಹೊತ್ತ ಮಳೆ ಸ್ಟಾರ್ಟ್ ಆಗಿದೆ ಗೈಸ್. ಬೆಳಗ್ಗೆ ತರ ಫ್ರಿಜ್ ಬಂದಿದ್ರೆ ಗೈಸ್. ಈಗ ವ್ಲಾಗ್ ಮಾಡಿದ್ದೆ ಗೈಸ್, ಅದು ಏನಾಗ್ತಿರೋ ವಿಡಿಯೋ ಬಂದೇ ಇಲ್ಲ. ಯಾಕಂತಂದ್ರೆ ವರ್ಕ್ ಇವತ್ತು ಕಂಪ್ಲೀಟ್ ರಜೆ ಹಾಕಿಬಿಟ್ಟಂದ್ರೆ ಇವತ್ತು ಕಮೆಂಟ್ ಹಾಕಿದ್ರ ಏನ ಅಂತಂದು. ಬ್ರೋ ಏನ್ ಕ್ವಶನ್ ಕೇಳಿದ ಅಂದ್ರೆ ನಾನೊಂದು ಏರ್ ಸ್ಪ್ರೇ ಆರ್ಡರ್ ಮಾಡಿದ್ದೆ. ಏನು ಬೇರಿಗೆ ಬ್ರೋ ಅಂದ್ರೆ ಬ್ರೋ ಅಂದ್ರೆ ಬೇರೆ ಇರ್ತೈತಲ್ಲ ಇದೊಂದು, ಇದು ಜೆಲ್ ಅಂತನೂ ಅಲ್ಲ, ಒಂದ್ ನಮನಿ ಕ್ರೀಮ್ ಗೈಸ್ ಇದೆ. ನಮ್ಮ ಮಮ್ಮಿ ತೆಲಿಗೆ ಗೋಡ್ರೇಜ್ ಹಚ್ಕೊಂಡಾಳ. ಮತ್ ಹಿಂಗ ಅದ್ರಾಗ ವಿಡಿಯೋದಾಗ ನೋಡಿ ಆಕರ್ಷಿ ಅದ್ರ ನಮ್ಮ ಮೇಡಮ್ ಅವ್ರ ಫುಲ್ ಫೇಮಸ್ ಆಗತ್ತಾರ ಗೈಸ್. ಇಡ್ಲಿ ಬೆಕ್ಕ ನಮ್ಮ ಮಗನೇ ಈ ಕಡೆ ಬ್ರಷ್ ಮಾಡ್ತಿರ್ತೀನಿ, ಅದ್ ನೆನಪಾಗ್ತದೆ. ಗೈಸ್ ಗುರುವೆಲ್ಲ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಲೈವ್ ಗೈಸ್. ಇವತ್ತಿನಂದರೆ ಇವತ್ತು ಬೆಳಗ್ಗೆ ವರ್ಕರ್ ಬರಲ್ಲ ಅಂತ ಹೇಳಿದ್ರೆ ಗೈಸ್, ಅಂದರೆ ಸಾಯಂಕಾಲ ಬರ್ತಾನೆ. ಅದಕ್ಕೆ ಇವತ್ತು ವರುಣ ಬೆಳಗ್ಗೆನೇ ನಮ್ಗೆ ಲೆಮನ್ ಟೀ ಮಾಡಿ ಕೊಟ್ಟಾನ, ಪೂಜೆ ಗೀಜೆ ಎಲ್ಲ ಆಗಿದೆ ಗೈಸ್. ಇವತ್ತು ಅನ್ನ ಮಾಡಾಗೈತೆ. ಟೈಮ್ ಎಷ್ಟಾಗೈತೆ? ಟೈಮ್ 7:16 ಆದರೂ ಇನ್ನೂ ಸೂರ್ಯ ಬಂದಿದೆ. ಅದಕ್ಕೆ ಈಗ ಲೆಮನ್ ಟೀ ಕೊಡೋಣ. ವರುಣ ಲೆಮನ್ ಟೀ ಮಾಡಿ ಕೊಟ್ಟಾನ. ಸ್ನ್ಯಾಪು ಗೀಪು ನಾವು ಗುಡುಗು ನೋಡ್ರಿ ಗೈಸ್. ನಾವು ಗುಡುಗು ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಲೆಮನ್ ಟೀ ಕುಡಿದು ಸ್ವಲ್ಪ ವಾಮಪ್ ಆಗುತ್ತೆ. ಲೆಮನ್ ಟೀ ಬೆಳಗ್ಗೆ ಕುಡಿಬೇಕು. ನಾನು ಕುಡಿದಿದ್ದೆ ಫಸ್ಟ್ ಇಲ್ಲೇ ಗೈಸ್. ಇನ್ನು ಮೇಲೆ ಸ್ವಲ್ಪ ಅಡಿಕ್ಟ್ ಆಗೇನಿ ಇದ್ರ ಮೇಲೆ. ಎಕ್ಸಿಗೀಸ್ ಅನ್ನ ಹೊತ್ತ ಮಳೆ ಸ್ಟಾರ್ಟ್ ಆಗಿದೆ ಗೈಸ್. ಬೆಳಗ್ಗೆ ನಿಯರ್ ಬೈ ಈಗ 7:30 ಆಗಕ್ಕೆ ಬಂತು ಅನ್ನ ಹೊತ್ತ. ಅವ್ನು ನಮ್ಮ ಮಮ್ಮಿಗೆ ಫೋನ್ ಹಚ್ಚಿ ಹೋಗನ್ನಕತ್ತಾನ. ನಾನು ಹೋಗಕತ್ತಿಲ್ಲ. ಅವನು ನನ್ನ ಮಗ ದಿಮಾಕ್ ಗೈಸ್. ಅಂದರೆ ಈಗ ನಾವು ಹೋಗನ್ನಕತ್ತಾನ, ನಾವು ಹೋಗಲ್ಲ. ಈಗೇನು ನಾ ಇದ್ದಿಲ್ಲ, ಏನು ಮಾಡೋದಿಲ್ಲ. ಅದಕ್ಕೆ ಏನಿಲ್ಲ, ಸುಮ್ಮ ಕುಂದ್ರಲೇ ಗೈಸ್. ಅನ್ನ ಹೊತ್ತ ಮಳೆ ಐತಿ. ಫುಲ್ಲು ಮಳೆದಾಗ ಬಿಸಿ ಚಹಾ ಕುಡಿಯೋಕೆ ಬಂದರೆ ಎಲ್ಲರೂ ಬಂದ್ರೆ ಗೈಸ್. ಈಗ ಫ್ರಿಜ್ ಬಂದಿದೆ. ಅದು ಬ್ಲಾಗ್ ಮಾಡಿದ್ದೆ ಗೈಸ್, ಅದು ಏನಾಗ್ತಿರೋ ವಿಡಿಯೋ ಬರಲೇ ಇಲ್ಲ. ಅಂದರೆ ತಾಂಬರದ್ದು ಮಾಡಿದ್ದೆ, ಅದು ಏನಾಗ್ತೀನೋ ನಾವು ಬರಲೇ ಇಲ್ಲ ಗೈಸ್. ಆರೋಗ್ಯ ಅಂದರೆ ಇವರೇ ಕೊಟ್ಟರು ಗೈಸ್. ಅಂದರೆ ಚೆನ್ನಾಗಿದೆ ಗೈಸ್. ಹಾಲು ತೊಗೊಂಡ್ರಿ. ಈಗ ಸದ್ಯಕ್ಕೆ ಆನ್ ಮಾಡಿಲ್ಲ, ಅಂದರೆ ಈಗ ಆನ್ ಮಾಡಬೇಡ್ರಿ ಅಂತ ಹೇಳಿದ್ರೆ. ಅಂದರೆ ತಣ್ಣಗೆ ಅದಾವ, ಸದ್ಯಕ್ಕೆ ತೊಗೊಂಡು ಗೈಸ್. ಫ್ರಿಜ್ ಚೆನ್ನಾಗೈತೆ. ಥರ ಫ್ರಿಜ್ ಬಂದೈತೆ ಗೈಸ್. ಈಗ ಎಲ್ಲ ಆಗೈತೆ. ಈಗ ಮಜ್ಜಿಗೆನೂ ಇಡಬಹುದು. ನಮಗೆ ತಣ್ಣಗೆ ನೀರು ಬೇಕಾದ್ರೆ ಅದನ್ನ ಇಡ್ಕೋಬೋದು. ಅವ್ರಿಗೆ ಹೇಳಾರಂಗೆ ಗೈಸ್. ಈಗ ವರುಣ್ ಕಾಲೇಜಿಗೆ ಹೋಗ್ಯಾನ ಗೈಸ್. ಈಗ ಅದೇನೋ ಸ್ವಲ್ಪ ಫೀಸ್ ಹಾಕೋದು ಅಂದ್ರೆ ಇದು ಮಾಡೋದೈತಂತೆ ಗೈಸ್. ಈಗ 15 ದಿನ ಗೈಸ್ ಪಟ್ ಈಗ ಮಾಡಿ ಹೋಗುವ. ಲೆಟ್ಸ್ ಸಿ. ಎಸ್ ಗೈಸ್, ಫೈನಲಿ ಈಗ ಮನೆಗೆ ಬಂದೀವ್ರಿ ಇವತ್ತು. ಯಾಕಂತಂದ್ರೆ ವರ್ಕ್ ಇವತ್ತು ಕಂಪ್ಲೀಟ್ ರಜೆ ಹಾಕಿಬಿಟ್ಟಂದ್ರೆ ಇವತ್ತು ಪೂರ ರಜೆ ಹಾಕಿದ್ದಕ್ಕೆ ಇವತ್ತು ನಾವೇ ಮಾಡ್ಬೇಕಾಗತ್ತೆ ಬಂತು. ಅದಕ್ಕೆ ಇವತ್ತು ನಾವೇ ಮಾಡೇನ್ರಿ. ಈಗ ವರುಣ್ ಬಂದಾನ, ವರುಣ್ ಅಲ್ಲೇ ಅದಾನ. ಸೀರಿಯಲೆಲ್ಲ ಶಟ್ ಮನ್ಯಾಗ ಫುಲ್ ಇದು ಎಸ್. ಈಗ ಇನ್ನೊಂದು ಏನಂತಂದರೆ ಫ್ರಿಜ್ ಗಿಜ್ಜ ಅಲ್ಲ ಏನೋ ಒಂದೈತಿ. ಈಗ ಸೀದಾ ಊಟ ಮಾಡೋದೈತಿ ಗೈಸ್. ದೋಸೆ ಐತಿ, ಪಲಾವ್ ಐತಂತೆ. ಬೇಸ್ ಜಡ್ದು ಹೋಗುವ ಗೈಸ್. ಒಂದು 5 ನಿಮಿಷ ಅವರು ಯಾರೋ ಕಮೆಂಟ್ ಹಾಕಿದ್ರು ಏನಂತಂದು, ಅವ್ರ ಹೆಸರು ನೋಡ್ಕೊಂಡು ಬರ್ತಿಂತಾರ್ರಿ. ಈಗ ನೋಡಿದ್ದೆ ಅದ ಮೋಸಿನ್ ಬೈ ಅಂತೆ. ಮೋಸಿನ್ ಬೈ ಅಂದ್ರೆ ವ್ಲಾಗ್ ಕಂಪ್ಲೀಟ್ ನೋಡ್ತಿರ್ತಾರೆ. ಅಂದ್ರೆ ಭಾಳ ಮಂದಿ ನೋಡ್ತಿರ್ತಾರೆ ನಮ್ಮವ್ರೆ. ಚಲೋ ಇನ್ನೂ ನೋಡಲಿ ಅಂತ ಹರ್ಸಮ್ ಎಸ್. ಇನ್ನೊಂದೇನಂದರೆ ಬ್ರೋ ಏನು ಕ್ವಶನ್ ಕೇಳಿದೆ ಅಂದ್ರೆ ನಾನೊಂದು ಏರ್ ಸ್ಪ್ರೇ ಆರ್ಡ್ರ್ ಮಾಡಿದ್ದೆ. ಯಾವುದು ಇದು ವಿಚ್ ಬ್ರೋ ಇಟ್ ಈಸ್ ರೋಸ್ಮೆರಿ ಆ್ಯಂಡ್ ರೈಸ್ ವಾಟರ್. ಇದು ಆರ್ಡ್ರ್ ಮಾಡಿದ್ದೆ ನಾನು. ಇದು ಆರ್ಡ್ರ್ ಮಾಡಿದಾಗ ಇದು ಗ್ರೋ ಆಗುತ್ತಿಲ್ಲ ಬ್ರೋ. ಇದು ಇನ್ನೊಂದೇನೆಂದರೆ ನನ್ನ ಇದ್ರ ಪ್ರಕಾರ ಹೆಂಗಂತಂದರೆ ನಾನು ಅಡ್ಡಾಡ ಜಾಸ್ತಿ. ಅದಕ್ಕೆ ಇದನ್ನು ಹಾಕ್ಕೊಂಡು ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ಅಂದರೆ ಇದನ್ನ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡು ಸ್ವಲ್ಪ ಮನೆಗೆ. ಅಂದರೆ ಇದು ಮೇನ್ ಬೇರಿಗೆ ಬ್ರೋ. ಅಂದರೆ ಬ್ರೋ ಅಂದರೆ ಬೇರೆ ಇರ್ತೈತಲ್ಲ, ನಾವು ಮೇಲೆ ಸ್ಪ್ರೇ ಮಾಡಿದ್ರೆ ವೇಸ್ಟ್. ಒಳಗಡೆ ಬೇರಿಗೆ ಮಾಡಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಿಸ್ಕೊಂಡು ಸ್ವಲ್ಪ ಮನೆಯಾಗ ಕುಂತು ಅಂದರೆ ದಿನ ರೆಗ್ಯುಲರು ಯೂಸ್ ಮಾಡ್ಬೋದು. ನೀವು ಯಾವಾಗಾರು ತಲೆ ಸ್ನಾನ ಮಾಡಿದಾಗ ಯೂಸ್ ಮಾಡ್ಕೋಬೋದು. ನಿಮ್ಮ ಅನುಕೂಲ ಅದು. ರೋಸ್ಮೆರಿ ರೈಸ್ ವಾಟರ್ ನಮ್ದು ಅವಾಗ ಇಟ್ಟು ಖಾಲಿ ಆಗೈತೆ ಗೈಸ್. ಈಗ ಒಂದು 2-3 ದಿನ ಆಯ್ತು ಯೂಸ್ ಮಾಡೋಕತ್ತಿಲ್ಲ. ಇನ್ನೊಂದು ನಾನು ಏನು ಯೂಸ್ ಮಾಡ್ತೀನಿ ಅಂದ್ರೆ ಗೈಸ್, ಈಗ ಇದೊಂದು ಅಂದರೆ ಇದು ಜೆಲ್ ಅಂತನೂ ಅಲ್ಲ, ಒಂದು ನಮನಿ ಕ್ರೀಮ್ ಗೈಸ್. ಇದು ಹೇರಿಗೆ ಹಚ್ಕೊಳ್ಳೋದು ಗೈಸ್. ಇದು ಪ್ಯಾರಾಶೂಟ್ ಕಂಪ್ನಿಯವ್ರದ್ದೇ ಇದು. ಇದಂತೂ ನನಗೆ ಒಳ್ಳೆ ರಿಸಲ್ಟ್ ಗೈಸ್. ಏನಂತಂದರೆ ಈಗ ನನಗೆ ಮೇನ್ ಅಂದ್ರೆ ಲಾಂಗ್ ಹೇರ್ ಬಿಟ್ಟಿದ್ದಕ್ಕೆ ರೋಡಾಗ ಅಂದರೆ ಅಡ್ಡಾಡಕ್ಕೆ ಹೋದಾಗ ಇದಾಗತ್ತೆ. ಅಂದರೆ ಗಂಟೆ ಆಗತ್ತೆ ಕೂದಲ. ಅಂದರೆ ಹಿಂಗೆ ಸಿಕ್ಕಣದು ಹಿಂಗೆ ಈಗ ಈಗ ಐತಲ್ಲ ಎಣ್ಣೆ ಹಚ್ಕೊಂಡಂಗೆ ಇರ್ತದೆ ಗೈಸ್. ಇದು ಹಚ್ಕೊಂಡ್ಬಿಟ್ರೆ
ಒಳಗೆ ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗೈತೆ ಗೈಸ್. ಇದು ಒಂದು ಐ ಥಿಂಕ್ 100 ರೂಪೀಸ್ ಐತೆ ಗೈಸ್. ಇದು ಈ ಥರ ಇರುತ್ತೆ. ಈಗ ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗೈತೆ ಗೈಸ್. ಇದು ಈ ಥರ ಇರುತ್ತೆ. ಏನಿಲ್ಲ ಗೈಸ್, ಇದು ಆರಾಮ್ಸೆ ಕೈಗೆ ಸ್ವಲ್ಪ ಹಚ್ಕೋಬೇಕು. ಅಂದರೆ ತಲೆ ಸ್ನಾನ ಮಾಡಿರ್ಬೇಕು, ತಲೆ ಡ್ರೈ ಇರ್ಬೇಕು. ತಲೆ ಇದು ಕೈಗೆ ಹಚ್ಕೊಂಡು ಬೇಸ್ ಹಿಂಗೆ ತಿಕ್ಕೊಂಡು ಹಿಂಗೆ ಸ್ವಲ್ಪ ಸೈಡಿಗೆ ಈ ಥರ ಹಿಂಗೆ ಹಚ್ಕೊಂಡ್ಬಿಟ್ರೆ ದಬಾಯಿಸಿ ಒಳಗೆ ಇದು ಹಚ್ಕೊಂಡ್ಬಿಟ್ರೆ ಸ್ವಲ್ಪ ಡ್ಯಾಂಡ್ರಫ್ ಇರಲಿ, ಸ್ಮೂತು ಅನ್ನಾವತ್ತಿ ಇರುತ್ತೆ. ಎಣ್ಣೆ ಹಚ್ಕೊಂಡಂಗೆ ಇರುತ್ತೆ ಮತ್ತು ಅಂಟಂಟು ಆಗಲ್ಲ, ಮಕ್ಕ ಎಣ್ಣೆನೂ ಹೊಡೆಯಲ್ಲ. ಸೈಕ್ ಅಂದ್ರೆ ನನಗೆ ಇವರು ನಮ್ಮ ಅಕ್ಕವರು ಬಾವರು ರೆಕಮೆಂಡ್ ಮಾಡಿದ್ರು ಗೈಸ್. ಇದು ನನಗೆ ಒಳ್ಳೆ ರಿಸಲ್ಟ್ ಕೊಡ್ತಿದ್ರು. ಯಾಕಂದರೆ ರೆಗ್ಯುಲರು ಹಚ್ಕೋಬೋದು, ನಿಮ್ಮ ಅನುಕೂಲ ಅದು. ನಿಮ್ಮ ಲಾಂಗ್ ಏರ್ ಇದ್ದವ್ರಿಗೂ ಸ್ವಲ್ಪ ಇನ್ನೂ ಚಲೋ ಅದು ಇದು ಮಾಡಿದರೆ. ಎಸ್ ಈಗ ಫುಲ್ಲು ಹೆವಿ ಡೀಪ್ ಇನ್ವೆಸ್ಟ್ಮೆಂಟ್ ಇದ್ರಾಗ ಗೈಸ್ ನಾವು ಹಚ್ಕೊಂಡಿದ್ದೀವಿ ವೆಲ್ಡಿಗೆ. ಅದು ನಾನು ಹಚ್ಕೋಬೇಕು ಇದು ಮಾಡ್ಬೇಕಂದ್ರೆ ಅದು 2-3 ನಮ್ಮ ಇವರಿಗೆಲ್ಲ ಕೇಳಿ ನೋಡಿ ಮಾಡಿ ಎಲ್ಲ ಮಾಡೋದು ಅದು. ಎಸ್ ಗೈಸ್ ಊಟ ಮಾಡುವ ಯಾರಿಲ್ಲ. ಎಸ್ ಊಟ ಮಾಡಿ ಹೋಗಮ್ಮ ಸೀದಾ. ಇವತ್ತಿನ ಬ್ಲಾಗ್ ಇನ್ನೂ ಇರುತ್ತೆ, ನೋಡಮ್ಮ ಮಾಡಮ್ಮ ಎಡ್ಸಿ. ಎಸ್ ದೋಸೆ ಬಂತು. ಇದು ಕೂಡ ಪಲ್ಯಲ್ಲಿ ಐತಿದ್ದು ಪಲ್ಯನ ಏನು ಜುಣಕನ ಒಂದು ಅರ್ಥ ಆಗ್ತಿಲ್ಲ. ಮಾಡಮ್ಮ ಸಿ ಹೋಗುವ ಮಾಡುವ ಇಡುವ. ಗೈಸ್ ಫೈನಲಿ ಐ ಆಮ್ ರೀಚ್ ಟು ದಿ ಹೋಮ್. ಸ್ವೆಟರ್ ಹಾಕೊಳ್ಳೋದೆಲ್ಲ ಅವರು ಯಾರು ತೆಲಿಗೇನ ಹಚ್ಕೊಂಡಲ್ವೇ ಗೈಸ್? ನಮ್ಮ ಮಮ್ಮಿ ತೆಲಿಗೆ ಗೋಡ್ರೇಜ್ ಹಚ್ಕೊಂಡಾಳ. ಅಲ್ಲಿ ನೀ ಮಂಗ್ಯಾನಂಗಂತ ನೀ ಏನ್ ಹಚ್ಕೊಂಡ ಅನ್ನೋದು ಹೇಳಕತ್ತೀನಿ. ಹಚ್ಕೊಂಡಲ್ಲ ಸ್ವೆಟರ್ ಹಾಕೊಳ್ಳೋ ಸ್ವೆಟರ್ ಜಾಡ್ಸೋದು ಹಾಕೋಣದಕ್ಕೇನು ಮತ್ ಹಿಂಗ ಅದ್ರಾಗ ವಿಡಿಯೋದಾಗ ನೋಡು ಆಕರ್ಷಿ ನೋಡು ನೋಡು. ಆದ್ರೆ ನಮ್ಮ ಮೇಡಮ್ ಅವ್ರ ಫುಲ್ ಫೇಮಸ್ ಆಗತ್ತಾರ ಗೈಸ್. ನಿಮ್ ಸಪೋರ್ಟ್ ನನಗಿಂತ ನಮ್ಮ ಮೇಡಮ್ ಮತ್ತೆ ಬಾಯಿ ಮುಚ್ಚಿ ಆಕರ್ಸಕತ್ತಾರ. ಆದ್ರೆ ಅನ್ನಕ್ಕೆ ಎದಕ್ ಮಕ್ಕ ಮುಚ್ಚಿಣಕತ್ತಿ ಅಂತ ಏನ್ ಕೆಲಸ ಮಾಡಿ ಅಂತದಿ ಅಲ್ಲ ಹಂಗಾದ್ರೆ ಒಟ್ಟು ಜನರಿಗೆ ನಿನ್ ಮಕ್ಕ ನೋಡ್ಬೇಕನ್ನೋದು ಭಾಳ ಇಡ್ಲಿ ಆ ಬೆಕ್ಕ ನಮ್ಮ ಮಗನೇ. ಗೈಸ್ ಇವತ್ತು ಹೆಂಗಾಗೈತಂದ್ರೆ ಗೈಸ್ ಅದ ನಮ್ಮ ಬೆಕ್ಕ ಅಂದ್ರೆ ಬಾತ್ರೂಮ್ ನಮ್ದು 2 ಬಾಕ್ಲ ಹಾಕಿರ್ತೀವಿ. ಅದು ಸ್ವಲ್ಪ ಹಿಂಗೆ ಪ್ಯಾಸೇಜ್ ಐತಿ 1-2-3 ಅಡಿ. ಅಂದ್ರೆ ಒಳಗೆ ಇಲ್ಲಿ ಇದು ಮಾಡಿಬಿಡುತ್ತೆ ಅನ್ನೋದಾಗ ಬಾಕ್ಲ ಹಾಕಿರ್ತೀವಿ. ಇವತ್ತು ಹೋಗಿ ಬಿಟ್ಬಿಡೈತೆ ಗೈಸ್. ಅಂದ್ರೆ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟೀನಿ. ಯಪ್ಪೋ ಅದು ನೋಡಿ ಎತ್ತಲ್ಲ ಅದು ನನಗೆ ಒಂದು ನಮೂನಿ ಈ ಕಡೆ ಬ್ರಷ್ ಮಾಡ್ತಿರ್ತೀನಿ ಅದು ನೆನಪಾಗ್ತದೆ. ಈ ಕಡೆ ಬ್ರಷ್ ಮಾಡ್ತಿರ್ತೀನಿ ಅದು ನೆನಪಾಗ್ತಿರ್ತೈತಿ. ಪಾ ನನಗೆ ಬ್ರಷ್ ಮಾಡಿದಾಗ ಅದು ಇದನ್ನ ಆಗ್ಬಿಟ್ಟಿರ್ತೈತಾರ ಅದು. ಅದಕ್ಕೆ ಗೈಸ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡುವ. ಐ ಹೋಪ್ ನನಗೇನು ಬೇಜಾರೇನಂತಂದ್ರೆ ಅದು ಫ್ರಿಜ್ ಬಂದೈತೆ. ಫ್ರಿಜ್ ಬರೋದನ್ನ ಹಿಂಗೆ ವಿಡಿಯೋ ಮಾಡೀನಿ, ಆನೆ ಮಾಡಿಲ್ಲ ನೀನು ಗೈಸ್. ಇವತ್ತು ಫ್ರಿಜ್ ಬಂದೈತಿ ಅಂತಂದು ಹಿಂಗೆ ಇಳಿಸೋದೆಲ್ಲ ಮಾಡಾಕತ್ತೀನಿ, ಆನೆ ಮಾಡಿಲ್ಲ ಭಾಳ. ಯಾಕೆ ಮೇನ್ ಕಂಟೆಂಟ್ ಸಿಗೋದೇ ಈಗಿನ ಸಿಚುವೇಶನಾಗ ಅಪರೂಪ. ಅದು ಹಂಗಾಗ್ಬಿಡುತ್ತೆ. ಐ ಕಾಂಟ್ ಡೂ ಎನಿಥಿಂಗ್. ಅದ್ರ ಫ್ರಿಜ್ ಅಲ್ಲೇ ಓಪನ್ ಮಾಡೋದು ತೆಗೀರಿ. ಅದೇ ಆಮೇಲೆ ಮತ್ತೆ ಇದಾದ್ಮೇಲೆ ನೋಡಿ ಇದು ಮಾಡಿದೆ ನಾನು. ಓಪನ್ ಮಾಡ್ತಿರಲ್ಲ ಬಾಕ್ಲ ಡೋರ್ ಓಪನ್ ಮಾಡೋದು, ಅದ್ರಾಗ ಇದನ್ನ ಇಡೋದು, ಹಾಲು ಇಡೋದು, ಮೊಸರು ಇಡೋದು. ಎಸ್ ಗೈಸ್ ಫೈನಲಿ ಐ ಹ್ಯಾವ್ ರೀಚ್ಡ್ ಹೋಮ್. ಅಂಡ್ ಈಗ ನೀವು ಮಕ್ಕಂಡಿರ ಅಂತ ಹೇಳ್ಕೊಂಡಿನಿ, ನಾನು ಮಕ್ಕಂತೀನಿ ಗೈಸ್. ನೀವು ಊಟ ಮಾಡ್ರಿ, ನಾವು ಊಟ ಮಾಡಿ. ಟೇಕ್ ಎ ಗುಡ್ ನೈಟ್ ಆ್ಯಂಡ್ ಬಾಯ್ ಬಾಯ್.